ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಕಡೆ ಕಾರ್ತಿಕ ಸೋಮವಾರದ ವಿಡಿಯೋಸ್. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಫಸ್ಟು ನೋಡಿದ್ದು ದೇವರು ಬಂದು ಮಾದಪ್ಪನ ದೇವಸ್ಥಾನದ್ದು. ಬೆಳಗ್ಗೆ 10 ಗಂಟೆಗೆ ಹೋಗಿ ಅಲ್ಲಿ ದೀಪ ಹಂಚ್ಬಿಟ್ಟು ಬಂದೆ. ಸುಮಾರು 1 ಗಂಟೆ ಅನ್ನೋ ಟೈಮಲ್ಲಿ ಅಮ್ಮನ ಮನೆ ಹತ್ರ ಇರೋ ಕಾಶೇಶ್ವರ ದೇವಸ್ಥಾನಕ್ಕೆ ಕೂಡ ಬಂದಿದ್ದೆ. ನೋಡಿ, ಇಲ್ಲಿ ಕಡೆ ಕಾರ್ತಿಕೆ ತುಂಬ ಚೆನ್ನಾಗಿ ಮಾಡ್ತಾರೆ, ಗ್ರ್ಯಾಂಡಾಗೂ ಕೂಡ ಮಾಡ್ತಾರೆ. ನೋಡ್ತಿರ್ಬೋದು, ದೇವಸ್ಥಾನದ ಒಳಗಡೆನೇ ಇದು ಸುತ್ತ ಇದೆ, ಈಶ್ವರನ್ ಜಾಸ್ತಿ ಇದೆ. ಹಾಗೆ ನೀವು ನೋಡ್ತಿರ್ಬೋದು, ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದಿಂದ ಈಚೆ ದೇವರನ್ನ ಇಟ್ಟಿರೋದು. ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರದಿಂದ ಈಗ ಮಾಡ್ತಾರೆ. ಹಾಗೆ ಲಕ್ಷ ದೀಪೋತ್ಸವಗೆ ಸಂಜೆಗೆ ರೆಡಿ ಮಾಡ್ತಾಯಿದ್ರು. ಸುಮಾರು 3 ಗಂಟೆ ಆಗಿತ್ತು. ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಸ್ವಲ್ಪ ದೀಪ ರೆಡಿ ಮಾಡೋದಕ್ಕೆ ಹೇಳಿದರು. ಎಲ್ಲರೂ ಮಾಡ್ತಾಯಿದ್ರು. ನಾನು ಸ್ವಲ್ಪ ರೆಡಿ ಮಾಡಿಬಿಟ್ಟು ಬಂದೆ. ಆದರೆ ದೀಪ ಅಂಟಿಸೋ ಟೈಮಿಗೆ ನನಗಿರೋಕ್ಕಾಗಲಿಲ್ಲ, ಮನೆಗೆ ಬಂದುಬಿಟ್ಟಿದೆ. ಸುಮಾರು 5 ಗಂಟೆ ಆಗಿತ್ತು, ಮನೆಗೆ ಬಂದೆ. ಒಪ್ಪತ್ತಿದ್ವಿ, ಒಪ್ಪತ್ತು ಬಿಟ್ಬಿಟ್ಟು ನನ್ನ ಮಗ ಹಠ ಮಾಡ್ತಾಯಿದ್ದ ಅಂದ್ಬಿಟ್ಟು ಕಡಲೆಕಾಯಿ ಪರ್ಸೆಗೆ ಕರ್ಕೊಂಡೋಗಿದ್ದೆ. ದೇವ್ರ ದರ್ಶನಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡೆ. ನೋಡಿದ್ರೆ ಜನನೇ ಇರಲಿಲ್ಲ, ಕಮ್ಮಿ ಇದ್ದರು. ನೋಡ್ಕೊಂಡು ಬಂದ್ವಿ. ಆಚೆ ಜಾಸ್ತಿ ಇದ್ದರು. ಹಾಗೆ ಇಲ್ಲಿ ಬೆಲ್ಲದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಅಲ್ಲಿ ಬಂಡೆಗಳ ಮೇಲೆ ಗೊಂಬೆಗಳನ್ನೂ ಕೂಡ ಕೂರಿಸಿದ್ರು, ಕಡಲೆಕಾಯಿ ಮಾರೋ ಥರ ಹಸುಗಳು. ಹಾಗೆ ಕಡಲೆಕಾಯಿ ತೊಗೊತಾ ಇರೋದು ಎಲ್ಲ ಮಾಡಿದರು. ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ, ಮಕ್ಕಳೆಲ್ಲ ಆಟ ಆಡ್ತೀವಿ ಅಂತ ಆಡುವಾಗ ತುಂಬ ಭಯ ಅಂತ ಆಡ್ಬಿಟ್ಟು ಆಮೇಲೆ ಅಂತಾಯಿದ್ರು ಏನು ಭಯನೇ ಇಲ್ಲ ಅಂತ. ನೋಡಿ ಹಿಂಗಾಡ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ ಕಡಲೆಕಾಯಿ ಪರ್ಸಲ್ಲಿ. ತುಂಬ ವರ್ಷ ಆಗಿತ್ತು ಹೋಗಿರಲಿಲ್ಲ, ನನ್ನ ಮಗನಿಂದ ಹೋಗಿದ್ದೆ. ದೊಡ್ಡವ್ರು ಆಡಿದ್ಮೇಲೆ ಚಿಕ್ಕವ್ರು ಆಡದೇ ಇರ್ತಾರ, ಹಾಗೆ ಚಿಕ್ಕವರು ಕೂಡ ಆಟ ಆಡ್ಕೊಂಬಂದರು. ಆಟ ಆಡ್ಕೊಂಬಂದ್ಮೇಲೆ ಹೋಗ್ತಾ ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ತಿನ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಶಾಪಿಂಗ್ ಮಾಡೋದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತು ನಾವು ಆಗಲಿ ಬಂದಾಗ 9 ಗಂಟೆ, ಹೋಗೋ ಅಷ್ಟೊತ್ತು ನೋಡ್ತೀನಿ ಟೈಮ್ 11 ಗಂಟೆ ಆಗೇ ಹೋಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ನನ್ನ ವಿಡಿಯೋ. ಬಾಯ್.